ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಒಂದು ಈಸಿಯಾದ ರೆಸಿಪಿ ತಗೊಂಡು ಬಂದಿದ್ದೀನಿ. ಇದನ್ನು ನಮ್ಮ ಕಡೆ ಸುಸ್ಲಾ ಅಂತಾರೆ. ನಿಮ್ಮ ಕಡೆ ಏನು ಹೇಳ್ತಾರ ಅಂತ ಕಮೆಂಟ್ ಮೂಲಕ ಹೇಳ್ರಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡಿದ್ದೀನಿ ಅಂತ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು ಚುರುಮುರಿ ಅಂದರೆ ನಮ್ಮ ಮಂಡಕ್ಕಿ ಚುರುಮುರಿ ನಮ್ಮ ದಾವಣಗೆರೆ ಕಡೆ ಸಿಗುತ್ತಲ್ಲ, ಬಳ್ಳಾಗಿರೋ ಚುರುಮುರಿ ಅದನ್ನು ತೊಗೊಂಡಿದ್ದೀನಿ. ಇದ್ರದ್ದು ಪ್ರಾಡಕ್ಟ್ ನೇಮ್ ಅಂದರೆ ವಿಜಯ ಅಂತಲೇ ಯೂಸ್ ಮಾಡ್ಕೋತೀನಿ. ಇದು ಭಾಳ ಚಲೋ ಇರ್ತೈತಿ ಮಂಡಕ್ಕಿ ಹಚ್ಚಕ್ಕೆ, ಖಾರ ಚುರುಮುರಿ ಹಚ್ಚಕ್ಕೆ ಇದು ಬೆಸ್ಟ್. ನಾನಿಲ್ಲೇ ಬೌಲ್ ತೋರಿಸಿದ್ನಲ್ಲ ಅದನ್ನು 4 ಬೌಲ್ನಷ್ಟು ಹಾಕ್ಕೊಂಡು ನೀರಲ್ಲಿ 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಅಷ್ಟು ನೆನೆಸಿಬಿಡ್ರಿ. ಪಟ್ನ ನೆನಿತೈತಿ. ಆಮೇಲೆ ನೀರನ್ನು ಹಿಂಡಿ ಒಂದು ಜಾಳಿಗೆ ಹಾಕಿಟ್ಬಿಡ್ರಿ. ಹಿಂಗೆ ಹಾಕಿಟ್ಟು ಆಮೇಲೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಶೇಂಗಾ ಕಾಳನ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಶೇಂಗಾ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಅದಾದಮೇಲೆ 1 ಕಪ್ನಷ್ಟು ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಈರುಳ್ಳಿ ಸ್ವಲ್ಪ ಜಲ್ದಿ ಮೆತ್ತಗಾಗಿಬಿಡ್ತೈತಿ. ಹಾಗಾಗಿ ಇದನ್ನು ಉಪ್ಪು ಹಾಕಿ ಬಳಸ್ಕೊಳ್ಳೋಣ. ಆಮೇಲೆ 1 ಟೀ ಸ್ಪೂನ್ ಅರಿಶಿನ ಹಾಕೋಣ. ಅರಿಶಿನ ಹಾಕ್ಕೊಂಡು ಅರ್ಧ ಕಪ್ನಷ್ಟು ಇಲ್ಲಿ ಟೊಮೆಟೊನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಇರದೇ ಇದ್ದಾಗ ಹುಣಸೆಹಣ್ಣು ಕೂಡ ಹಾಕ್ಬೋದು. ಟೊಮೆಟೊ ಹುಳಿ ಕಡಿಮೆ ಆದ ಕಾರಣ ನಾನಿಲ್ಲಿ ಹುಣಸೆಹಣ್ಣು ಕೂಡ ಸ್ವಲ್ಪ ನೀರಲ್ಲಿ ನೆನೆ ಇಟ್ಟಿದ್ದೆ. ಇದನ್ನು ಕೂಡ ನಾನೀಗ 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಬ್ಯಾಲೆನ್ಸ್ ಆಗಲಿ ಅಂತ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮೆತ್ತಗಾಗಬೇಕು. ಟೊಮೆಟೊ ಮತ್ತು ಈರುಳ್ಳಿ ಚೆಂದಾಗಿ ಮೆತ್ತಾಗಬೇಕು. ಇದಾದಮೇಲೆ ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿ ಇರಬೇಕು. ಒಗ್ಗರಣೆ ಪೂರ ಡ್ರೈ ಆಗಿರಬಾರ್ದು, ಸ್ವಲ್ಪ ನೀರು ಇರಬೇಕು. ಅಂದ್ರೆ ಚುರುಮುರಿ ಮೆತ್ತಗಾಗಿ ಮಸ್ತಾಗಿ ಬರ್ತೈತಿ. ಹೀಗಾದ್ಮೇಲೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಚುರುಮುರಿನ ಕಲಿಸ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅರ್ಧ ಲಿಂಬು ಹೋಳನ್ನು ಹಿಂಡ್ಕೊಂಡು ಚೆಂದಾಗಿ ಕಲಿಸ್ಬಿಟ್ರೆ ಆಗೋಯ್ತು. ಇದಕ್ಕೆ ಪುಟಾಣಿ ಹಿಟ್ಟು ಅಂತ ಕರೀತಾರೆ. ಹುರಿಕಡಲೆ ಹಿಟ್ಟು ಅದಲ್ಲ, ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು. ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತಿ ಚುರುಮುರಿ ಸೂಸ್ಲಾ. ಇದು ನಮ್ಮ ಕಡೆ ಭಾಳ ಇಷ್ಟಪಡ್ತಾರೆ ಮಂದಿ. ಇದು ಹಗುರನೂ ಇರ್ತೈತಿ, ಭಾಳ ಹೆವಿನೂ ಅನಿಸೋದಿಲ್ಲ ಬೆಳಗ್ಗೆ ತಿನ್ನೋಕೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈಗ ಕೂಡ ನೀವು ಟ್ರೈ ಮಾಡಿ ಹೇಳ್ರಿ ಹೆಂಗೆ ಮಾಡಿದ್ರಿ ಅಂತ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಥ್ಯಾಂಕ್ ಯು.